ತಾವು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇದ್ದೀರಿ ಅಂತ ಮಾತುಗಳು ಕೇಳ್ಬರ್ತಾ ಇದ್ದಾರೆ. ನಾನು ಮೊದಲಿಂದನೂ ಹೇಳಿದ್ದೇನೆ, ನಾನು ಯಾವ ರೇಸ್ನಲ್ಲೂ ಯಾವತ್ತೂ ಇರಲಿಲ್ಲ. ನಾನು ಹಿಂದೆ ರಾಜ್ಯಾಧ್ಯಕ್ಷ ಆದಾಗೂ ಸಹಿತ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಆ ಸಂದರ್ಭದಲ್ಲಿ ನನಗೆ ಅವ್ರು ಇದ್ದಕ್ಕಿದ್ದಂಗೆ ಒಂದು ದಿವಸ ಕರೆದು ಈಗ ಸದ್ಯಕ್ಕೆ ನೀ ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಇಲ್ಲ, ನಾನಿಲ್ಲಿ MP ಆಗಿದ್ದೇನೆ, ನೀವು ಅಂದರೆ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನೀವು ಎಷ್ಟು ದಿವಸ ನನ್ನನ್ನು ಇಲ್ಲಿ ಇಟ್ಕೊಳ್ತೀರಿ, ಇಷ್ಟು ದಿವಸ ಇಲ್ಲೇ ಇರ್ತೀನಿ, ನನಗೆ ರಾಜ್ಯದ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಅವತ್ತೂ ಸ್ಪಷ್ಟಪಡಿಸಿದೆ. ಆದರೆ ಇಲ್ಲಿ ಪಾರ್ಟಿ ಆದೇಶ ತಗೋ ಅಂತ ಹೇಳಿದರು. ಈಗ ನಾನು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿರುವ ನಾಯಕತ್ವ, ಇಲ್ಲಿ ಇರುವ ಅನೇಕ ನಾಯಕರು, ಈಗಿರುವ ಪ್ರೆಸಿಡೆಂಟು ಸೇರಿದಂತೆ ಅನೇಕ ನಾಯಕರು ಇಲ್ಲಿ ಸಕ್ಷಮ ಇದ್ದಾರೆ. ಪಾರ್ಟಿ ಯೋಗ್ಯವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ರಾಜ್ಯದ ನಾಯಕರು ಎಲ್ಲೋ ಒಂದು ಕಡೆ ಅಡ್ಡ ಮತದಾನ ಸಂದರ್ಭದಲ್ಲಿ ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ನೋಡಿ, ಇದು ಯಾರು ಮೊದಲೇದು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇರೋದು ಪ್ರಶ್ನೆ ಅಲ್ಲ. ಇದ್ರಾಗ ಒಂದು ಸರ್ತೆ ಪಾರ್ಟಿಯಿಂದ ಆರಿಸಿ ಬಂದೀವಿ ಅಂತಂದಮೇಲೆ ಪಾರ್ಟಿ ಪರವಾಗಿ ಓಟ್ ಹಾಕ್ಬೇಕು. ಆಸೆ ಆಮಿಷಕ್ಕೆ ಬಲಿಯಾಗಿ ಓಟ್ ಹಾಕುವಂಥದ್ದು ಇದು ಒಳ್ಳೆಯದಲ್ಲ. ಹಾಗಾಗಿ ಇದು ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ವಿಶ್ವಾಸಕ್ಕೆ ತೊಗೊಂಡ್ರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕಂತಿಲ್ಲ. ಇಲ್ಲ, ಪಾರ್ಟಿ ಮೇಲೆ ನೀವು ಆರಿಸಿ ಬಂದಿರಿ, ಪಾರ್ಟಿಗೆ ಓಟ್ ಹಾಕ್ಬೇಕಷ್ಟೇ. ಅಲ್ಲ, ಅದು ಪತ್ರಿಕೆ ಒಳಗೆ ರಿಪೋರ್ಟ್ ಆಗಿದೆ. ಅದು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರು ನನಗೂ ಫೋನ್ ಮಾಡಿ ಅವರು ಮತ್ತು ಅಶೋಕ್ ಅವರಿಬ್ಬರು ಹೇಳಿದ್ದಾರೆ, 22ನೇ ತಾರೀಕು ನಾವು ಬರ್ತಾ ಇದ್ದೀವಿ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅವರಾಗೆ ಕರೆದಿದ್ದಾರಾ ಅಥವಾ ಇವರಾಗೆ ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಿಷ್ಟು ಗೊತ್ತಿದೆ, ರಾಷ್ಟ್ರೀಯ ನಾಯಕತ್ವವನ್ನು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ಧಾರವಾಡ ಪರ್ಯಟನ ಭಾಳ ಚರ್ಚೆ ಆಗ್ತಿದೆ, ಭಾಳ ಎರಡು ಪಕ್ಷಗಳಿಗೆ. ನೋಡ್ರಿ, ಅರ್ಧ ಮತದಾನದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಅದು ಭಾಳ ದುರ್ದೈವ ಸಂಗತಿ. ನಮ್ಮ ಕೇಂದ್ರೀಯ ಪಾರ್ಟಿನೂ ಸಹಿತ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮತ್ತು ನಮ್ಮ ಸಿಟಿ ರವಿಯವರ ನೇತೃತ್ವದಲ್ಲಿ ಅದರೊಳಗೆ ಮಹೇಶ್ ತೆಂಗಿನಕಾಯಿಯವರು ಇದ್ದಾರೆ, ಒಂದು ಕಮಿಟಿನೂ ರಚನೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅವರು ಸೀಕ್ರೆಟಾಗಿ ನಾವು ಮಾಡೀವಿ ಅಂತ ಅಂದ್ಕೊಂಡಿದ್ದಾರೆ, ದುಡ್ಡು ಕಾಸಿನ ಆಸೆಗಾಗಿ. ಆದರೆ ಅದು ಯಾವುದೂ ಸೀಕ್ರೆಟ್ ಉಳಿಯೋದಿಲ್ಲ. ಇದು ವ್ಯವಸ್ಥೆನ ಹಂಗದ, ಯಾವುದೂ ಸೀಕ್ರೆಟ್ ಉಳಿಯೋದಿಲ್ಲ. ಭಾಳ ಆದ್ರೆ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು. ಇದನ್ನು ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡದ ಮತ್ತು ಇದಕ್ಕೆ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.